ಸಿದ್ದು ಅವರೇ, ಇಷ್ಟೆಲ್ಲ ಟೆನ್ಷನ್ ತೊಗೋಬೇಡಿ, ಸ್ವಲ್ಪ ಆರಾಮಾಗಿರಿ. ಮೇಡಮ್ ಅವರೇ, ಏನಾಯ್ತದ ಏನು ಅಂತ ಸಿಕ್ಕಾಪಟ್ಟೆ ಭಯ ಆಯ್ತಾ ಇದೆ, ಕೈ ಕಾಲು ಆಡ್ತಿಲ್ಲ. ಸಿದ್ದು ಅವರೇ, ನೀವೇ ಹೀಗೆ ಧೈರ್ಯ ಕಳ್ಕೊಂಡ್ರೆ ಹೇಗೆ? ನೋಡಿ, ದೇವರು ಒಳ್ಳೆಯವ್ರಿಗೆ ಶಿಕ್ಷೆ ಕೊಡ್ತಾನೆ ಹೊರತು ಆದರೆ ಕೆಟ್ಟದಾಗಕ್ಕೆ ಬಿಡಲ್ಲ. ನೀವು ಸ್ವಲ್ಪ ಧೈರ್ಯವಾಗಿರಿ. ಅಕ್ಕ ಬಾಬಾ, ಏನಾಯ್ತು ಅದಕ್ಕೆಗೆ? ಯಾಕೆ ಹೀಗೆಲ್ಲ ಆದರೂ? ಜಾನು, ಸ್ವಲ್ಪ ಹೊತ್ತು ಮುಂಚೆ ಸಿಂಚನನ್ಗೆ ಪ್ರಜ್ಞೆ ಬಂತು, ಆದರೆ ತುಂಬ ಹೊಟ್ಟೆ ನೋವುತ್ತಿದೆ ಅಂತ ಆಪರೇಷನ್ ಥಿಯೇಟ್ರಿಗೆ ಕರ್ಕೊಂಡು ಹೋಗಿದ್ದಾರೆ. ಅಲ್ಲ ಅಕ್ಕ, ಚೆನ್ನಾಗೇ ಇದ್ರಲ್ಲ, ಇದ್ದಕ್ಕಿದ್ದಾಗ ಏನಾಯಿತು? ಇಲ್ಲ ಜಾನು, ಸ್ವಲ್ಪ ದಿವಸದಿಂದ ಸಿಂಚನನ ಮನಸ್ಥಿತಿ ಸರಿಗಿಲ್ಲ. ಇದಕ್ಕೆಲ್ಲ ಕಾರಣ ಹರೀಶಾನೆ. ಅವನು ಒಬ್ಬ ಸರಿ ಇದ್ದಿದ್ರೆ ಇವತ್ತು ಸಿಂಚನನ್ಗೆ ಇಂಥ ಪರಿಸ್ಥಿತಿ ಬರ್ತಿರ್ಲಿಲ್ಲ ಕಣೆ. ಯಾಕೆ ಇವರಿಬ್ರು ಹೀಗೆ? ಹೆತ್ತವ್ರಿಗೂ ನೋವು ಕೊಡ್ತಾರೆ, ಕಟ್ಕೊಂಡವ್ರ ಜೊತೆ ಖುಷಿಯಾಗಿರ್ತಾರೆ ಅಂದರೆ ಅದೂ ಮಾಡ್ತಿಲ್ಲ. ಎಲ್ರಿಗೂ ನೋವು ಕೊಡೋಕ್ಕೆ ಅಂತಲೇ ಹುಟ್ಟಿದಾರ ಇವರು? ಏನು ಹೇಳಲಿ ಜಾನು, ಅಣ್ಣ ತಮ್ಮಂದಿರು ಅಂದರೆ ಒಡೋ ಹಿಟ್ಟಿದವ್ರ ಕಣ್ಣಲ್ಲಿ ನೀರು ಬರದೇ ಇರೋ ಥರ ನೋಡ್ಕೋತಾಳೆ ಅಂತ ಹೇಳ್ತಾರೆ. ಆದರೆ ನಮ್ಮ ಅಣ್ಣನ ತಮ್ಮಂದಿರು ಎಲ್ಲದರಲ್ಲೂ ಉಲ್ಟಾ. ಹೆತ್ತಪ್ಪ ಅಮ್ಮನ್ನೇ ಬೀದಿಗೆ ತಂದಿದ್ದಾರೆ ಅಂದರೆ ನಮ್ಮನ್ನು ಚೆನ್ನಾಗಿ ನೋಡ್ಕೋತಾರ ಹೇಳು? ಅಂಥ ಆಸೆ ಇಟ್ಕೊಳ್ಳೋದೇ ತಪ್ಪು. ಬಾವಾ, ಅವರಿಬ್ರು ಪರವಾಗಿ ನಾವು ಕ್ಷಮೆ ಕೇಳ್ತೀವಿ, ದಯವಿಟ್ಟು ಕ್ಷಮಿಸ್ಬಿಡಿ. ನೋಡಿ, ಇಲ್ಲಿ ಯಾರ್ದು ತಪ್ಪಿಲ್ಲ. ಸಿಂಚು ಹೊರಗೆ ಹೋಗ್ತಾ ಇದ್ದಿದ್ರೆ ಹಿಂಗೆಲ್ಲ ಆಯ್ತಾನೆ ಇರಲಿಲ್ಲ. ದಯವಿಟ್ಟು ನೀವು ಕ್ಷಮೆ ಕೇಳ್ಬಿಡಿ. ಅವ್ಳಿಗೇನು ಆಗ್ದಂಗೆ ಹುಷಾರಾಗಿ ಹೊರಗೆ ಬಂದರೆ ಅಷ್ಟೇ ಸಾಕು. ಡಾಕ್ಟ್ರೆ, ಸಿಂಚು ಹೆಂಗಿದ್ದಾಳೆ? ಹುಷಾರಾಗಿದ್ದಾಳೆ ಅಲ್ವಾ? ಡಾಕ್ಟರ್, ಏನಾದರೂ ಮಾತಾಡಿ. ಅಲ್ಲ, ನೀವು ಈ ರೀತಿ ಸೈಲೆಂಟ್ ಆಗಿದ್ರೆ ನಮಗೆಲ್ಲ ಟೆನ್ಷನ್ ಆಗುತ್ತೆ. ಏನಾಯ್ತು ಅಂತ ಹೇಳಿ. ಶೀ ಈಸ್ ಓಕೆ, ಬಟ್ ಮಗು... ಡಾಕ್ಟರ್, ಮಗು ಹೇಗಿದೆ? ನೋಡಿ, ಆಕ್ಸಿಡೆಂಟ್ ಆಗುತ್ತೆ ಅನ್ನೋ ಭಯಕ್ಕೆ ಅವ್ರಿಗೆ ತುಂಬ ಶಾಕ್ ಆಗಿದೆ. ಆದ್ದರಿಂದ ಮಗುಗೆ ತುಂಬ ಎಫೆಕ್ಟ್ ಆಗಿದೆ. ಅದಾದಮೇಲೆ ಅವ್ರು ಕೆಳಗೆ ಬಿದ್ದಾಗ ಹೊಟ್ಟೆ ಮೇಲೆ ತುಂಬ ಪ್ರೆಷರ್ ಬಿದ್ದು ಮಗು ಹೊಟ್ಟೆ ಒಳಗಡೆ ಸತ್ತೋಗಿದೆ. So we had to abort it. ಡಾಕ್ಟರ್, ಏನು ಹೇಳ್ತಾ ಇದ್ದೀರಾ? ಅಲ್ಲ, ನೀವೇ ಹೇಗೆ ಹೇಳಿದ್ರೆ ಹೇಗೆ ಹೇಳಿ? ನೋಡಿ, ಪ್ಲೀಸ್ ಹೇಗಾದರೂ ಮಾಡಿ ಮಗುನ ಉಳಿಸ್ಕೊಡಿ. ನೋಡಿ, ದುಡ್ಡು ಎಷ್ಟು ಖರ್ಚಾದರೂ ಪರವಾಗಿಲ್ಲ, ಇದು ನಮ್ಮ ಮನೆ ಮೊದಲನೇ ಕೊಡಿ ಡಾಕ್ಟರ್. ಪ್ಲೀಸ್ ಡಾಕ್ಟರ್, ಏನಾದರೂ ಮಾಡಿ ಮಗುನ ಉಳಿಸ್ಕೊಡಿ ಪ್ಲೀಸ್. ನೋಡಿ, ನಾವು ಮಾಡೋ ಪ್ರಯತ್ನ ಎಲ್ಲ ಮಾಡಾಗಿದೆ. ಮಗು ಬದುಕಿದ್ದಿದ್ರೆ ಏನಾದರೂ ಮಾಡ್ಬೋದಿತ್ತು. ಆದರೆ ಮಗು ಹೊಟ್ಟೆ ಒಳಗಡೆ ಸತ್ತಿ ಹೋಗಿರೋದ್ರಿಂದ ಏನೂ ಮಾಡೋಕ್ಕಾಗಲ್ಲ. ಮಗುನ ತೆಗೆದೇ ಹೋಗಿದ್ದಿದ್ರೆ ತಾಯಿ ಪ್ರಾಣಕ್ಕೆ ಅಪಾಯ ಆಗ್ತಾಯಿತ್ತು. ಹಾಗಾಗಿ ತಾಯಿನ ಉಳಿಸ್ಕೊಳ್ಳೋಕ್ಕೋಸ್ಕರ ಮಗುನ ತೆಗಿಬೇಕಾಯ್ತು. ಪೇಷಂಟ್ಗೆ ಇನ್ನು ಪ್ರಜ್ಞೆ ಬಂದಿಲ್ಲ. ಪ್ರಜ್ಞೆ ಬಂದ ಮೇಲೆ ಈ ವಿಷಯನ ಸಮಾಧಾನವಾಗಿ ಪೇಷಂಟ್ಗೆ ಹೇಳೋಣ. ಸಿದ್ದು ಅವರೇ, ದಯವಿಟ್ಟು ಸಮಾಧಾನ ಮಾಡ್ಕೊಳ್ಳಿ. ಹೆಂಗೆ ಸಮಾಧಾನ ಮಾಡ್ಕೊಳ್ಳಿ ಮೇಡಮ್ ಅವರೇ? ಸಿಂಚು ಮಗು ಬಗ್ಗೆ ಎಷ್ಟು ಕನಸು ಕಟ್ಕೊಂಡಿದ್ಲು, ಎಷ್ಟು ಆಸೆ ಮಾಡಿಕೊಂಡಿದ್ಲು ಅಂತ ನಿಮಗೆ ಗೊತ್ತಿಲ್ವಾ? ಈಗ ಕನಸೆಲ್ಲ ನುಚ್ಚು ನೂರಾಗೋಯ್ತು. ಈಗ ಅವಳಿಗೆ ಪ್ರಶ್ನೆ ಬಂತು, ತನ್ನ ಮಗು ಎಲ್ಲಿ ಅಂತ ಕೇಳಿದ್ರೆ ಏನು ಉತ್ತರ ಕೊಡೋದು? ಬಾಬಾ,
ನಾನು ನನ್ನ ಜೀವನದಲ್ಲಿ ಈ ಹಂತನ ದಾಟಿದ್ದೀನಿ. ಮಗುನ ಕಳ್ಕೊಳ್ಳೋ ನೋವು ಏನು ಅಂತ ನನಗೆ ಗೊತ್ತಿದೆ. ಆದರೆ ನೀವು ಹೀಗೆ ಹತ್ಕೊಂಡು ಕೂತ್ರೆ ಹೋಗಿರೋ ಜೀವ ವಾಪಸ್ ಬರುತ್ತಾ ಹೇಳಿ? ನೀವೇ ಈಗ ಅದಕ್ಕೆ ಧೈರ್ಯ ತುಂಬಬೇಕು. ಹೇಗೆ ಧೈರ್ಯವಾಗಿರೋದು? ಅತ್ತೆ ಮಾವಂಗೆ ಏನಾದರೂ ಈ ವಿಷಯ ಗೊತ್ತಾದರೆ ಅವ್ರು ತಡ್ಕೊಳ್ತಾರ ಹೇಳಿ? ಅದು ಅಲ್ಲದೆ ಮನೆಗೆ ಮೊಮ್ಮಗು ಬರುತ್ತಂತೆ ಎಷ್ಟು ಖುಷಿಯಲ್ಲಿದ್ದಾರೆ. ಆದರೆ ಈಗ ಆ ಖುಷಿಗೆ ಅವಕಾಶನೇ ಇಲ್ಲ. ಅಲ್ಲ, ನಮ್ಮ ಸಿಂಚನ ಅವಳಿಗೆ ಯಾಕೆ ಈ ರೀತಿ ಮೋಸ ಆಗ್ತದೆ ಗೊತ್ತಿಲ್ಲ. ಅವಳು ಯಾರಿಗೂ ಅನ್ಯಾಯ ಮಾಡಿಲ್ಲ, ಯಾರಿಗೂ ನೋವು ಕೊಟ್ಟಿಲ್ಲ. ಆದರೂ ದೇವರು ಯಾಕೆ ಅವಳಿಗೆ ಶಿಕ್ಷೆ ಕೊಡ್ತಿದ್ದಾನೆ? ಹಾಗಿದ್ಮೇಲೆ ಅವ್ನಿಗೆ ಯಾಕೆ ಬೇಡ್ಕೋಬೇಕು ಹೇಳಿ? ನನಗಂತೂ ಅವಳಿಗೆ ಮುಖ ತೋರಿಸೋದಕ್ಕೆ ಭಯ ಆಗ್ತಾ ಇದೆ. ಅಕ್ಕ, ಡಾಕ್ಟರ್, ನನ್ನ ಮಗು ಎಲ್ಲಿ? ನನ್ನ ಮಗುನ ತೋರಿಸಿ ಪ್ಲೀಸ್. ಯಾಕೆ ಡಾಕ್ಟ್ರೆ ಮಗುನ ತೋರಿಸಿ ಅಂತ ಸೈಲೆಂಟ್ ಆಗಿದ್ದೀರಾ? ನೋಡಿ, ಒಬ್ಬ ಡಾಕ್ಟ್ರ್ ಆಗಿ ಈ ವಿಷಯ ಹೇಳೋದು ನನ್ನ ಕರ್ತವ್ಯ. ಈ ವಿಷಯನ ಕೇಳಿ ನಿಮ್ಮ ಮನ್ಸಿಗೆ ನೋವಾಗ್ಬೋದು, ಹಾಗಂತ ಸತ್ಯನ ಮುಚ್ಚಿಡೋಕ್ಕಾಗಲ್ಲ ಅಲ್ವಾ? ಆಕ್ಸಿಡೆಂಟಲ್ಲಿ ನೀವು ನಿಮ್ಮ ಮಗುನ ಕಳ್ಕೊಂಡ್ರಿ, ಹಾಗಾಗಿ ತೆಗಿಬೇಕಾಗ್ತದೆ. ಇಲ್ಲ, ನೀವೆಲ್ಲ ಸುಳ್ಳು ಹೇಳ್ತಾ ಇದ್ದೀರಾ. ನನಗೆ ಗೊತ್ತು, ನೀವು ಬೇಕು ಅಂತ ಸುಳ್ಳು ಹೇಳ್ತಾ ಇದ್ದೀರಾ. ನನಗೆ ಸರ್ಪ್ರೈಸ್ ಕೊಡಬೇಕು ಅಂತ ನನ್ನ ಮಗುನ ಬಚ್ಚಿಟ್ಟಿದ್ದೀರಲ್ವ ಡಾಕ್ಟರ್. ಪ್ಲೀಸ್ ನನ್ನ ಮಗುನ ತೋರಿಸಿ ಡಾಕ್ಟರ್. ಸಿದ್ದು, ನೀನಾದರೂ ಹೇಳೋ, ನನ್ನ ಮಗು ನೋಡಬೇಕು. ನೀನೆಷ್ಟು ಸ್ವಾರ್ಥಿ ಅಲ್ಲ. ಮಾವಾಗ ನೀನು ಮಗು ನೋಡಿದ್ರೆ ಸಾಕ, ಅದ್ರ ತಾಯಿ ನಾನು ಕಣೋ. ನನ್ನ ಮಗುನ ತೋರಿಸು ಪ್ಲೀಸ್.